ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದ್ರ ಜೊತೆಗೆ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇದೆ ಸರ್. ನೀವೊಬ್ಬ ನಟನಾಗಿ ಯಾವ ರೀತಿ ಇನ್ನೊಬ್ಬ ಅಲ್ಲ, ನಟನಾಗಿ ಭಾಳ ಹೆಮ್ಮೆ ಅನಿಸುತ್ತೆ. ಟಾಕ್ಸಿಕ್ ಆಗಲಿ, ರಾಮಾಯಣ ಆಗಲಿ, ಅವರು ಇಡ್ತಿರೋ ಹೆಜ್ಜೆಗಳು ಭಾಳ ಇನ್ಸ್ಪೈರ್ ಮಾಡ್ತವೆ. ಸೊ ಜಾಗತಿಕ ಮಟ್ಟದಲ್ಲಿ ಅಷ್ಟು ಚೆನ್ನಾಗಿ ಸುದ್ದಿ ಮಾಡ್ತಿರೋದು ಭಾಳ ಖುಷಿ. ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ಸ್ಟಾರ್, ರಾಕಿಂಗ್ ಸ್ಟಾರ್ ಅವರು. ಸೊ ನಾನು ಕೂಡ ಫಸ್ಟ್ ಡೇನೇ ಸಿನಿಮಾ ನೋಡೋಕ್ಕೆ ಭಾಳ ಕಾತರನಾಗಿದೆ. ಸರ್, ಈಗ ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು, ನೀವು ಸ್ಟಾರ್, ನೀವು ಕೂಡ ಪ್ರಭಾಷೆಯಲ್ಲಿ ಅಭಿನಯಿಸಿ ಬಂದಿದೆ. ಸೊ ಇಂತಹ ಸನ್ನಿವೇಶಗಳ ನಿರ್ಮಾಣ ಆಗುವಂಥದ್ದು ಒಂದು ಕಡೆ ಆದರೆ ಇಲ್ಲಿ ನಮ್ಮ ನೆಲದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಬೆಳವಣಿಗೆಗಳು, ಇವು ಒಗ್ಗಟ್ಟು, ಅನಿವಾರ್ಯತೆ, ಇದೆಲ್ಲವನ್ನು ಕೂಡ ಡಾಲಿ ಅವರು ಹೇಗೆ ಗಮನಿಸ್ತಾರೆ? ಚೆನ್ನಾಗಾಗುತ್ತೆ. ಅಂದರೆ ಹೇಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅಷ್ಟು ಪ್ರೀತಿಸಿ ನೋಡ್ತಾರಲ್ಲ, ಹಾಗೆ ಹೊಸಬರ ತಂಡಗಳ ಸಿನಿಮಾಗಳಿಗೂ ಪ್ರೇಕ್ಷಕ ತೆರ್ಕೋಬೇಕು. ಖಂಡಿತ ತೆರ್ಕೊಳ್ತಾರೆ. ಐ ಥಿಂಕ್ ಎಲ್ಲರೂ ಒಂದೊಂದು ಫೇಸ್. ಸರ್, ನೀವೇ ವೇದಿಕೆಯಲ್ಲಿ ಬೇಸರ ವ್ಯಕ್ತಪಡಿಸ್ತೀರಾ, ನಂದೇ ಇದು ಕೊನೆಯ ಸಿನಿಮಾ ಏನಾಗೋದು ಗೊತ್ತಾ, ಈಗ ನಾವು ಪರ್ಸ್ನಲ್ಲಾಗಿ ಈಗ ನೀವೆಲ್ಲ ಮಾತಾಡಬೇಕಾದ್ರೆ ಹೆಂಗೆ ನಾನು ನಾನಾಗಿರ್ತೀನಲ್ಲ, ಹಾಗೆ ಮೋಸ್ಟ್ಲಿ ನೀವು ಮಾತಾಡಿಸ್ಬೇಕಾದ್ರೂ ನಾನು ನಾನಾಗಿರ್ತೀನಿ. ಸೊ ಕೆಲವೊಂದು ಸರಿ ಮಾತಾಡ್ತಾ ಫ್ಲೋಲ್ಲಿ ಒಂದು ಲೈನ್ ಆ ಕಡೆ ಆಗ್ಬೋದು. ಸೊ ನನಗೆ ಭಾಳ ಜನ ಹೇಳಿದ್ರು, ಅಂದರೆ ನೀವು ಅಷ್ಟು ಇನ್ಸ್ಪೈರ್ ಮಾಡೋ ಪರ್ಸನಾಲಿಟಿ, ನೀವು ಹಂಗೆ ಹೇಳ್ಬಾರ್ದು ಅಂತ. ಇದಕ್ಕೆ ಭಾಳ ಪಾಸಿಟಿವ್ ಆಗಿ ಇರ್ತೀನಿ. ಸರ್, ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅನ್ನೋ ನೋವು ಪರ್ಸ್ನಲಿ ಒಬ್ಬ ನಟನಾಗಿ ಬರ್ತಾ ಇದ್ದಾರೆ. ಈಗ ನಾವು ಹಂಗೆ ನೋಡಿದ್ರೆ ಮದರ್ ಪ್ರಾಮಿಸಿಗೆ ಒಂದು ಮಟ್ಟಕ್ಕೆ ಚೆನ್ನಾಗಿ ಬಂದರು, ಈಗ ಅಯೋಗ್ಯ ಟು ಒಂದು ಮಟ್ಟಕ್ಕೆ ಚೆನ್ನಾಗಿ ಬಂದರು, ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಭಾಷೆ ಸಿನಿಮಾಗಳಿಗೂ ಜನ ಇದ್ದಾರೆ ಥಿಯೇಟ್ರಲ್ಲಿ, ನಾನು ನೋಡ್ತಾನೇ ಇದ್ದೀನಿ. ಸೊ ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೇ ಇದೆ. ಆ್ಯಂಡ್ ಟಾಕ್ಸಿಕ್ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಸೊ ಇದ್ದಾರೆ ಪ್ರೇಕ್ಷಕರು, ಖಂಡಿತ ಒಳ್ಳೊಳ್ಳೆಯ ಸಿನಿಮಾಗಳಿಗೆ ಬರ್ತಾರೆ. ಸರ್, ಈಗ ಬರ್ತ್ಡೇ ನಟ ಆಗಿ ನೀವು ಯೋಚನೆ ಮಾಡೋಂಥದ್ದು ಅಂದರೆ ಆರಂಭದಲ್ಲಿದ್ದಂಥ ಹೆಜ್ಜೆಗಳು ಡಾಲಿಯವರ ಕನಸುಗಳನ್ನು ಮುಟ್ಟುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿವೆ, ಮುಂದಿನ ಕನಸುಗಳು ಎಷ್ಟರ ಮಟ್ಟಿಗೆ ದೊಡ್ಡದಾಗಿರುತ್ತೆ ಅನ್ನೋಂಥದ್ದು ಸರ್? ಇಲ್ಲ, ಭಾಳ ಚೆನ್ನಾಗಿದೆ. ನನಗೆ ಗೊತ್ತಿರೋಂಗೆ ಈಗ ನನ್ನ ಜರ್ನಿ ನೆನಪಿಸ್ಕೊಂಡ್ರೆ, ಇನ್ನೂ ನನ್ನ ಡೈರೆಕ್ಟರ್ ಸ್ಪೆಷಲ್ ರಿಲೀಸ್ ಆದಾಗ, ರಾಟೆ ರಿಲೀಸ್ ಆದಾಗ ಹೇಗೆ ಅಲ್ಲಿಂದ ಜರ್ನಿ ತೊಗೊಬಂದೆ. ಭಾಳ ಚೆನ್ನಾಗಿ ಒಂದೊಂದು ಹೆಜ್ಜೆನೂ ಮುಂದಕ್ಕೆ ಹೋಗ್ತಾ ಇದೆ. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್. ಅದನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಜನ ಭಾಳ ಚೆನ್ನಾಗಿ ಇದ್ದಾರೆ. ಆ್ಯಂಡ್ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಕೆಲಸ ಮಾಡ್ತಾಯಿದ್ದೀವಿ. ಸರ್, ಇವತ್ತು ಮಧ್ಯಾಹ್ನ 1:30ಕ್ಕೆ ಶಿವಣ್ಣ ಅವರು CM DK ಶಿ ಅವರನ್ನ ಭೇಟಿ ಆಗ್ತಿದ್ದಾರೆ. ಅಂದರೆ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಮಾತಾಡೋಕ್ಕೆ. ಸೊ ಪ್ರತಿ ವರ್ಷ ರೀತಿ ಮೀಟಿಂಗ್ ಆಗ್ತಿರುತ್ತೆ. ನಿಮ್ಮದೇನಾದರೂ ಅದ್ರ ಬಗ್ಗೆ ಏನಾದರೂ ಮನವಿ ಇದೆಯಾ? ಏನು ಬದಲಾವಣೆ ಆಗಬೇಕು, ಅದ್ರ ಬಗ್ಗೆ ಚರ್ಚೆ ಆಗಬೇಕು? ದೊಡ್ಡವ್ರು ಏನೇನಿದೆ, ಏನು ಹೇಳಿದ್ರು ಅದಕ್ಕೆ ಖಂಡಿತ ನಾವು ಜೊತೆಗಿರ್ತೀವಿ. ಪ್ರತಿ ವರ್ಷ ನಿಮ್ಮ ಬರ್ಡೇ ಬರುತ್ತೆ. ಸೊ ಈ ವರ್ಷ ಎಷ್ಟು ವಿಶೇಷ ಯಾಕಂತ ಹೇಳಿದ್ರೆ ತಂದೆ ಆಗಿದ್ದೀರಾ, ಜೊತೆಗೆ ಮೇಡಮ್ ಕಡೆಯಿಂದ ಸರ್ಪ್ರೈಸ್ ಏನಾದರೂ ಇದೆಯಾ? ಜೊತೆಗೆ ಇನ್ನೊಂದು ಜೀವ, ಅದು ಭಾಳ ಖುಷಿ ಆಗುತ್ತೆ. ಆಫೀಸ್ನು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮುಗಿಸಿ ಸಂಜೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವರೇ ಗಿಫ್ಟ್. ಸರ್, ಫ್ಯಾನ್ಸ್ಗೆ ಬದುಕು ಕಟ್ಕೊಳ್ಳಿ ಅಂತ ಹೇಳಿದ್ರೆ ಬಹಳ ಸಮಯೋಚಿತ. ಒಬ್ಬ ಹೀರೋ ಬಾಯಲ್ಲಿ ಅಲ್ಲ, ಅವ್ರ ಬದುಕಲ್ಲಿ ಕಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಏನಾಗುತ್ತೆ, ಅದು ಒಬ್ಬ ನಟನ ಅಭಿಮಾನಿಗಳಾಗಿರಲಿ, ರಾಜಕಾರಣಿಗಳ ಅಭಿಮಾನಿಗಳಾಗಿರಲಿ, ಯಾರದೇ ಅಭಿಮಾನಿಗಳಾಗಿರಲಿ, ಸೊ ಬದುಕು ಹುಸೇನ್ ಬೋಲ್ಟ್ ಥರ ಓಡ್ತಾ ಇರುತ್ತೆ ಭಾಳ ಫಾಸ್ಟಾಗಿ. ಸೊ ತಿರುಗಿ ನೋಡಿದ್ರೆ ಏನಪ್ಪ ಲೈಫಲ್ಲಿ ನಮ್ಮ ಜೀವನ ಏನಾಯಿತು ಅಂತ ಒಂದು ಸರಿ ಪ್ರಶ್ನೆ ಮಾಡ್ಕೊಂಡಾಗ ಎಷ್ಟೊಂದು ಸರಿ ಏನೂ ಆಗಿರಲ್ಲ. ಹಂಗೆ ಆಗಬಾರ್ದು. ಹಂಗಾಗಿ ಅವ್ರವ್ರ ಬದುಕುಗಳು ಫಸ್ಟ್ ಇಂಪಾರ್ಟೆಂಟು, ಆಮೇಲೆ ನಾವು ಅಂತ. ಅದು ಯಾವಾಗ ಸಿಕ್ಕಿದ್ರು ಹೇಳ್ತೀನಿ. ಅದ್ರ ಜೊತೆಗಿರ್ಬೇಕಲ್ಲ. ಈಗ ನಾವು ನಮ್ಮ ಬದುಕಿನ ಜೊತೆಗೆ ನಾವು ಅವ್ರ ಜೊತೆ ಇದೀವಲ್ಲ, ಹಾಗೆ ಅವರ ಬದುಕುಗಳನ್ನು ಕಟ್ಕೊಂಡು ಅದ್ರ ಜೊತೆಗೆ ನಮ್ಮ ಜೊತೆ ಇರಬೇಕು. ಸೊ ಹಂಗಿದ್ದಾಗ ಎಲ್ಲರೂ ಭಾಳ ಚೆನ್ನಾಗಿದೆ. ಸರ್, ಇದನ್ನು ನಾನು ನೆಗೆಟಿವ್ ವೇನಲ್ಲಿ ಹೇಳ್ತಾ ಇಲ್ಲ, ಆರಂಭದಲ್ಲಿ ಹೇಳ್ತೇನೆ. ಅಂದರೆ ಈ ಕನ್ನಡದಲ್ಲಿ ದೊಡ್ಡ ಮಟ್ಟದ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು, ಈ ಸ್ಟಾರ್ಗಳು ದೊಡ್ಡ ಸಿನಿಮಾಗಳನ್ನೇ ಮಾಡಬೇಕಾದಂಥ ಅನಿವಾರ್ಯತೆಗಳಿದೆಯಾ? ಆ ರೀತಿಯ ಸಿನಿಮಾಗಳಾದಾಗ ಸಣ್ಣ ಅಂದರೆ ಒಂದು ಲೋ ಬಜೆಟ್ ಸಿನಿಮಾಗಳು ಒಂದಿಷ್ಟು ವಿಭಿನ್ನ ಪ್ರಯತ್ನಗಳಿಗೆ ಹೊಡ್ತಾ ಬಿಡುವಂಥ ಸಾಧ್ಯತೆಗಳು ಇದೆಯಾ? ಈ ಥರ ಚರ್ಚೆ ಇರುತ್ತೆ, ನಿಮಗೂ ಕಾಣಿಸುತ್ತೆ? ಅದು ಅಂದರೆ ಐ ಥಿಂಕ್ ಎಲ್ಲದಕ್ಕೂ ಜಾಗ ಇದೆ.
ಪ್ರೇಕ್ಷಕ ಗಮನಿಸಬೇಕಷ್ಟೇ. ಸರ್, ಇತ್ತೀಚೆಗೆ ನಿರ್ಮಾಪಕರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂದರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಬೇಕನ್ನೋ ಆಲೋಚನೆಯನ್ನು ಬಿಟ್ಟು ಸಿನಿಮಾ ವರ್ಷಕ್ಕೆ 2-3 ಮಾಡಬೇಕು, ಮತ್ತು ಪ್ರೊಡ್ಯೂಸರ್ ಕಡೆ ಕೂಡ ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಸೊ ಇದಕ್ಕೊಂದು ಹೇಳಿ. ಎಲ್ಲ ಮಾಡ್ತಾ ಇದ್ದಾರಲ್ಲ ಎಲ್ಲರೂ ಎಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದೀವಿ. ಈಗ ಅಣ್ಣ ಫ್ರಮ್ ಮೆಕ್ಸಿಕೋ ಕನ್ನಡ ಸಿನಿಮಾ, 666 ಎಲ್ಲ ಭಾಷೆಗಳಿಗೂ ನಾವು ಪೊಸಿಷನಿಂಗ್ ಮಾಡ್ತಾ ಇದ್ದೀವಿ. ಸೊ ಒಂದೊಂದು ಸಿನಿಮಾ ಒಂದೊಂದು ಥರ. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಅವ್ರದ್ದೇ ಜರ್ನಿ ಇರುತ್ತೆ, ಅದನ್ನು ಆನೆಸ್ಟಾಗಿ ಮಾಡ್ಕೊಂಡು ಹೋದರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಚೇಂಜ್ ಅಷ್ಟೇ. ನಿರ್ಮಾಣದ ಹೆಜ್ಜೆ ಮುಂದುವರಿಯುತ್ತಾ ಸರ್? ಖಂಡಿತ. ಈಗ ಗಣಮದ್ದು ರಿಲೀಸ್ ಇದೆ, ಅದಾದಮೇಲೆ ಎಲ್ಲರೂ ನೋಡಿ. ಖಂಡಿತ ನನ್ನ ಪ್ರಯತ್ನ ಅಂತೂ ನಿರಂತರವಾಗಿ ನಡೀತಲೇ ಇರುತ್ತೆ. ಓಕೆ ಸರ್, ಒನ್ಸ್ ಅಗೇನ್ ಹ್ಯಾಪಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಎಲ್ಲರಿಗೂ.